ಆತ್ಮೀಯ ವಿದ್ಯಾರ್ಥಿಗಳೇ, ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಕೋಟ್ಸನ್ನು ಇವಾಗ ನಾವು ನೋಡೋಣ. ನನ್ನ ಬಳಿ ಬೂಟುಗಳಿಲ್ಲದ ನಾನು ಅಳುತ್ತಿದ್ದೆ, ಆದರೆ ಕಾಲುಗಳಿಲ್ಲದ ಮನುಷ್ಯನನ್ನು ನೋಡಿದಾಗ ನಾನು ಅಳುವುದನ್ನು ನಿಲ್ಲಿಸಿದೆ. ಜೀವನವು ಆಶೀರ್ವಾದಗಳಿಂದ ತುಂಬಿದೆ. ಕೆಲವೊಮ್ಮೆ ನಾವು ಅದನ್ನು ಗೌರವಿಸುವುದಿಲ್ಲ. ಆದ್ದರಿಂದ ದೂರ ಇಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಹೊಂದಿರುವುದನ್ನು ಮೌಲ್ಯೀಕರಿಸಿ. ಇಲ್ಲಿ ಕವಿ, ನಾಟಕಗಾರ, ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿರ್ತಕ್ಕಂಥ ವಿಲಿಯಂ ಶೇಕ್ಸ್ಪಿಯರ್ ಅವರು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಏನು ಮಾಡ್ತಿರ್ತಾನೆ, ಹೋಲಿಕೆಯನ್ನು ಮಾಡ್ಕೊತಿರ್ತಾನೆ. ನಾನು ಅವನಕ್ಕಿಂತಲೂ ಎಷ್ಟು ಮೇಲದನು, ನಾನು ಎಷ್ಟು ಅವನಕ್ಕಿಂತಲೂ ಕೆಳಗದನು, ಸಮಾಜದಲ್ಲಿ ನಾನು ಎಲ್ಲರಿಗಿಂತಲೂ ಎತ್ತರಕ್ಕದನು ಅಥವಾ ಕೀಳು ಮಟ್ಟದಲ್ಲಿದ್ದನು ಅನ್ನೋದನ್ನು ಯಾವತ್ತೂ ಮನುಷ್ಯ ಕ್ಷಣಕ್ಕೂ ಕೂಡ ಏನು ಮಾಡ್ತಿರ್ತಾನೆ, ಆಲೋಚಿಸಿರ್ತಾನೆ. ಅದಕ್ಕೆ ಜಗತ್ತಿನಲ್ಲಿ ಕಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅನಿಸ್ಕೊಂಡಿರ್ತಕ್ಕಂಥ ವಿಲಿಯಂ ಶೇಕ್ಸ್ಪಿಯರ್ ಅವರು ಇಂಥ ಒಂದು ಜನರನ್ನು ಕುರಿತು ಜೀವನದಲ್ಲಿ ತಾವು ಮಾಡ್ತಕ್ಕಂಥ ಒಂದು ತಪ್ಪಿನ ಅರಿವನ್ನು ಮೂಡಿಸ್ಲಿಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಮಾತನ್ನು ಅವ್ರು ನಮಗೆ ಹೇಳ್ಯಾರ. ನೋಡ್ರಿ, ಅವ್ರು ಹೇಳ್ತಾರ, ನನ್ನ ಬಳಿ ಬೂಟುಗಳಿಲ್ಲದ ನಾನು ಅಳುತ್ತಿದ್ದೆ. ನಾನು ಏನು ಮಾಡಿದ್ದೆ ಜೀವನದಲ್ಲಿ, ಜನ ಎಲ್ಲರೂ ಒಳ್ಳೆ ಥರದ ಬಟ್ಟೆ, ಬೂಟು, ಸಾಕ್ಸು, ಒಳ್ಳೆ ಮನೆ, ಚೆನ್ನಾಗಿರ್ತಕ್ಕಂಥ ಕಾರು, ಇದೆಲ್ಲವನ್ನು ನೋಡಿದಾಗ ಆ ದೇವರು ನನಗೆ ಯಾವುದನ್ನು ಕೊಟ್ಟೇ ಇಲ್ವಲ್ಲ. ಇಲ್ಲಿ ಕೇವಲ ಬೂಟು ಅಂದರೆ ಬೂಟು ಮಾತ್ರ ಅಲ್ಲ, ಇಡೀ ನನ್ನ ಜೀವನದಲ್ಲಿ ಎಲ್ಲ ಜನರಿಗೆ ಏನು ಕೊಟ್ಟು ಅದನ್ನು ನನಗೇನು ಮಾಡಿಲ್ಲ, ಕೊಟ್ಟೇ ಇಲ್ಲಲ್ಲ ಅಂಥೇಳಿ ನಾನು ಏನು ಮಾಡಕತ್ತಿದ್ದೆ, ಆ ದೇವರನ್ನು ಕುರಿತು ಒಂದು ಬೇಜಾರನ್ನು ವ್ಯಕ್ತಪಡಿಸ್ತಿದ್ದೆ. ಮತ್ತು ನನ್ನೊಳಗೆ ನಾನು ಮನುಷ್ಯನ ಬೇಜಾರಾಗಿ ಅಳಕ್ಕೆ ಚಾಲು ಮಾಡಿದ್ನಿ. ಆದರೆ ಕಾಲುಗಳಿಲ್ಲದ ಮನುಷ್ಯನನ್ನು ನೋಡಿದಾಗ ನಾನು ಅಳುವುದನ್ನು ನಿಲ್ಲಿಸಿದೆ. ಆದರೆ ಒಂದು ಸಲ ಏನಾಯಿತು, ನಾನು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇಲ್ಲಿ ಕೇವಲ ರಸ್ತೆ ಅಂದರೆ ರಸ್ತೆ ಅಲ್ಲ, ಜೀವನವೆಂಬ ಒಂದು ಹಾದಿಯಲ್ಲಿ ಅಥವಾ ಜೀವನ ಅಂತಕ್ಕಂಥ ಒಂದು ಪಯಣದಲ್ಲಿ ಎಷ್ಟೋ ಜನರ ಜೀವನವನ್ನು ನೋಡಿದಾಗ ಅಲ್ಲಿ ಕೆಲವೊಂದು ಜನರಿಗೆ ಇರ್ಲಕ್ಕ ಸರಿಯಾದ ವ್ಯವಸ್ಥೆನೇ ಇರಲಿಲ್ಲ, ಕುಡಿಲಕ್ಕ ಒಂದು ಒಳ್ಳೆಯ ನೀರು ಇರಲಿಲ್ಲ, ಹಾಕೊಳ್ಳೋಕೆ ಒಳ್ಳೆಯ ಥರದ ಬಟ್ಟೆಗಳಿರಲಿಲ್ಲ, ಇನ್ನು ಕೆಲವೊಂದು ಅವಯವಗಳ ಅವ್ರಿಗೆ ದೊರಕಿರಲಿಲ್ಲ, ಅಂಗಾಂಗ ವಿಕಲತೆಯನ್ನು ಕೂಡ ಅವ್ರು ಹೊಂದಿದ್ರು. ಆದರೆ ಅವ್ರು ಎಲ್ಲಿಯೂ ಕೂಡ ನನಗೆ ದೇವ್ರು ಇದನ್ನು ಕೊಟ್ಟಿಲ್ಲ, ನನಗೆ ಈ ದೇವರ ಅದನ್ನು ಕೊಡಬೇಕಾಗಿತ್ತು, ಇದನ್ನು ಕೊಡಬೇಕಾಗಿತ್ತು ಅನ್ನೋದನ್ನು ಬಿಟ್ಟು ನನಗೆ ದೇವ್ರು ಏನು ಕೊಟ್ಟ ಅನ್ನೋದನ್ನು ವಿಚಾರ ಮಾಡೋದರಿಂದ ಬದುಕಲಾಕತ್ತಿದ್ರು. ಅದಕ್ಕೆ ಹೇಳ್ತಾರೋ, ಇಲ್ಲಿ ಕಾಲುಗಳಿಲ್ಲದ ಮನುಷ್ಯ ಅಂದರೆ ಕೇವಲ ಕಾಲುಗಳಿಲ್ಲದ ಅಷ್ಟೇ ಅಲ್ಲ, ಇಲ್ಲಿ ಜೀವನ ಎಂಬ ಪಯಣದೊಳಗೆ ಏನೇನೋ ಕೊಟ್ಟಲಿ ದೇವರೆಲ್ಲ ಕೆಲವೊಂದು ಜನರಿಗೆ. ಆದರೂ ಕೂಡ ಅವ್ರು ಏನಾಗ್ಯಾರ, ನಾನು ಬದುಕಬೇಕು, ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥ ಮನಸ್ಥಿತಿಯನ್ನು ನೋಡಿಸ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ನಾನು ಏನು ಮಾಡೀನಿ, ಅಳುವುದನ್ನು ನಿಲ್ಲಿಸಿದೆ. ಅಂದರೆ ನಾನು ದೇವರ ಬಗ್ಗೆ ಗೊಣಗುವುದನ್ನು ನಿಲ್ಲಿಸಿದೆ. ದೇವರು ನನಗೇನು, ಅದಕ್ಕೆ ಹೇಳ್ತಾರೆ, ಜೀವನವು ಆಶೀರ್ವಾದಗಳಿಂದ ತುಂಬಿದೆ. ದೇವರು ನಮಗೆ ಏನೇ ಕೊಟ್ಟರು, ಪರಮಾತ್ಮ ನಮಗೆ ಏನೇನೋ ದಯಪಾಲಿಸಿದ್ರು ಕೂಡ ಅದು ಏನಾಗಿರ್ತೈತಿ, ಅವನೊಂದು ಕೃಪಾ ಆಶೀರ್ವಾದದಿಂದ ತುಂಬಿರ್ತೈತಿ. ಕೆಲವೊಮ್ಮೆ ನಾವು ಅದನ್ನು ಗೌರವಿಸೋದಿಲ್ಲ. ಆದರೆ ನಾವು ಅದನ್ನು ದೇವ್ರು ನಮಗೇನು ಕೊಟ್ಟನೋ ಅದನ್ನು ಬಿಟ್ಟು ಇನ್ನೊಬ್ರು ನೋಡ್ತಿರ್ತೀವಿ. ನೋಡು ಅವ್ರಿಗೆ ಎಷ್ಟು ಚಲೋ ಐತಿ, ಇವ್ರಿಗೆ ಎಷ್ಟು ಚಲೋ ಐತಿ, ಅವ್ರು ಹೆಂಗದಾರು, ಇವ್ರು ಹೆಂಗದಾರು, ನಾವ್ಯಾಕೆ ಹಿಂಗದೀವು, ನಮಗೆ ಯಾಕೆ ಹಿಂಗೈತಿ, ನಾವು ಅನ್ಕೋತಾನೆ ಇರ್ತಿರ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೋ, ಜೀವನವು ಆಶೀರ್ವಾದಗಳಿಂದ ತುಂಬಿದೆ. ಈ ಜೀವನ ಏನೈತಿ, ದೇವರ ಕೃಪೆಯಿಂದ ತುಂಬಿರ್ತೈತಿ. ಅದಕ್ಕೆ ಕೆಲವೊಮ್ಮೆ ನಾವು ಅದನ್ನು ಏನು ಮಾಡೋದಿಲ್ಲ, ಗೌರವಿಸೋಲ್ಲ. ಆದರೂ ಕೂಡ ನಾವೇನು ಮಾಡಲ್ಲ, ಯಾವತ್ತೂ ಜೀವನವನ್ನು ಒಂದು ಅರ್ಥವಿಲ್ಲದ ವಿಚಾರಗಳನ್ನ ಮಾಡಿ ಮನಸ್ಸಿಲ್ಲದ ಮನಸ್ಸಿನಿಂದ ಇವತ್ತು ಒಂದು ದಿನವನ್ನು ನಾವು ದೂಡಬೇಕಾಗಿತ್ತು ಅಂತ ದೂಡ್ತಾ ಇದ್ದೀವಿನ, ನಾವು ದುಡಿತಕ್ಕಂಥ ದಿನವನ್ನು ಒಂದು ಸದುಪಯೋಗಪಡಿಸೋಣ ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರೋದಿಲ್ಲ. ಅದಕ್ಕಾಗಿ ವಿಲಿಯಂ ಶೇಕ್ಸ್ಪಿಯರ್ ಅವ್ರು ಹೇಳ್ತಾರೆ, ಜೀವನ ದೇವರು ಕೊಟ್ಟಿರ್ತಕ್ಕಂಥ ಒಂದು ಕೃಪೆಯ ಆಶೀರ್ವಾದ. ಅದನ್ನು ನಾವು ಹೆಂಗೆ ಇರಲಿ ಏನು ಮಾಡಿರಿ, ನಾವು ಗೌರವಿಸೋಣ. ನಾವು ಯಾವುದನ್ನು ಅದನ್ನು ಬಿಟ್ಟು ದಿನ ಹೊತ್ತು ಹೊಂಟ್ರೆ ನಂಗೆ ಇದಿಲ್ಲ, ಅದಿಲ್ಲ, ನಂಗೆ ಹಂಗಾಗೈತಿ ಹಿಂಗಾಗೈತಿ ಅಂತ ಬರೀ ನಮ್ಮ ತೊಂದರೆಗಳನ್ನ ಹೇಳೋದಕ್ಕಿಂತಲೂ ನಮ್ಮ ಜೀವನದಲ್ಲಿ ಬರೀ ದುಃಖಗಳನ್ನ ನಾವು ಮತ್ತೊಬ್ಬರನ್ನು ತೊಡ್ಕೋಕ್ಕಂತೂ ದೇವರು ನನಗೂ ಒಂದು ಅದ್ವಿತೀಯವಾಗಿರ್ತಕ್ಕಂಥ ಜೀವನವನ್ನು ಕೊಟ್ಟಾನ, ಈ ಒಂದು ಬದುಕನ್ನು ಕೊಟ್ಟಾನ. ಈ ಬದುಕನ್ನು ಸ್ವಾರ್ಥಕಗೊಳಿಸೋಣ, ಜೀವನದಲ್ಲಿ ಮುಂದೆ ನಾವು ಒಂದು ಹೆಸರನ್ನು ಮಾಡೋಣ ಅಂತ ಹೇಳಿ ವಿಲಿಯಂ ಶೇಕ್ಸ್ಪಿಯರ್ ಅವರು ತಮ್ಮ ಜೀವನ ಬಗ್ಗೆ ಇರ್ತಕ್ಕಂಥ ಜೀವನ ಎಲ್ಲಕ್ಕಿಂತಲೂ ದೊಡ್ಡದು. ವಿಲಿಯಂ ಶೇಕ್ಸ್ಪಿಯರ್ ಅವ್ರು ಹೇಳ್ತಾರೆ, ದೇವರು ನನಗೆ ಏನು ಕೊಟ್ಟಾನು, ಏನು ಕೊಟ್ಟಿಲ್ಲ ಅನ್ನೋದನ್ನು ಹೇಳೋಕ್ಕಿಂತಲೂ ಈ ಇಡೀ ಜೀವನ ಒಂದು ಕೊಟ್ಟಾನಲ್ಲ, ಈ ಜೀವನನೂ ಒಂದು ದೊಡ್ಡದೈತಿ. ಅದಕ್ಕೆ ಇದನ್ನು ಎಲ್ಲಿಯೂ ಕೂಡ ಇದರಲ್ಲಿ ಯಾವತ್ತೂ ಎಂದೂ ದೇವರನ್ನು ನಾವು ದೂಷಿಸದ ನಮಗೆ ಕೊಟ್ಟಿರ್ತಕ್ಕಂಥ ಜೀವನ ನಿನ್ನ ಕೃಪೆಯ ಆಶೀರ್ವಾದದಿಂದ ತುಂಬೈತೆ ಅಂತ ಹೇಳಿ ಹೇಳ್ತಾರೆ.